ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮಧುರಖಂಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ಕಾರ್ತಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ದಿನಾಂಕ 7-4-2026 ಮಂಗಳವಾರ ಶ್ರೀ ಮಹಾಲಕ್ಷ್ಮೀ ತಾಯಿಗೆ ಕರ್ಪೂರ ಹಚ್ಚಿ ನೈವೇದ್ಯ ಮಾಡಿ ಅನಂತರ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದಿನಾಂಕ 8-4-2026 ಪಲ್ಲಕ್ಕಿ ಉತ್ಸವದಲ್ಲಿ ಬಾಳೆಹಣ್ಣು ಹಾರಿಸುವ ಮೂಲಕ ಡೋಳು ವಿವಿಧವಾದ ಮೇಳಗಳಿಂದ ಅದ್ಧೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ತೇರದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಕ. ಸವದಿ, ಲಕ್ಷ್ಮಣ್ ದೇಸಾರಹಟ್ಟಿ, ಪ್ರಜ್ವಲ್ ಮಾಳೇದ, ಲಕ್ಷ್ಮಣ್ ಜೋಂಗನವರ, ಸಂಗಪ್ಪ ಹಟ್ಟಿ, ಸಂಗಮೇಶ್ ತುಳಸಿಗೇರಿ, ಶಂಕರ್ ಶಿಡರೆಡ್ಡಿ, ಶರಣಪ್ಪ ಶಿಡರೆಡ್ಡಿ, ಲಕ್ಕಪ್ಪ ಶಿಡರೆಡ್ಡಿ ಇನ್ನು ಎಲ್ಲ ಗುರು ಹಿರಿಯರು ಹಾಗೂ ಎಲ್ಲ ಸಾವಿರಾರು ಭಕ್ತರಿಂದ ಶ್ರೀ ಮಹಾಲಕ್ಷ್ಮೀ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು. ಈ ಕಡೆ ನೋಡ್ರೆ ಎಲ್ಲಾರ್ದು ಬರ್ತೈತಿ, ಇದಕ್ಕೆ ಬರಲ್ಲ. ಸ್ವಲ್ಪ ನೋಡ್ರಿ ಕಡೆ ನೋಡಿ ಕಡೆ ಇಟ್ಟು ಗ್ಯಾಪ್ ಇರ್ಬೇಕು ನೋಡ್ರಿ. ಇಲ್ಲಿ ಗ್ಯಾಪ್ ಐತ್ರಲ್ಲ, ಇಟ್ಟು ಗ್ಯಾಪ್ ಇರ್ಬೇಕು. ಆರ್ಡಿ ನ್ಯೂಸ್ ಕಡೆ ನೋಡ್ರಿ, ಸುದ್ದಿ ಮಾಡ್ತೀವಿ. ಕೈ ನೋಡ್ರಿ ಕಡೆ ನೋಡ್ರಿ ಕಡೆ ಮಾಡ್ರಿ ಕಡೆ ಯಾರು ಸುದ್ದಿ ಮಾಡ್ತೀವಣ್ಣ.
ಗುರಿಯಾಗಿದ್ದು ಮಾಡಕ್ಕೆ ಈಗ ಮಗದ ಬಂದ ಈಗೆಲ್ಲ ನಿಂತಿದ್ದೀವಿ ಬೀರ್ ಬಂದಿಲ್ಲ. ಮದರಕಂಡಿ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದಕ್ಕಿಂತಲೂ 2 ಪಟ್ಟು ಭಕ್ತಾದಿಗಳು ಹೆಚ್ಚಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಜಾತ್ರೆ ಮತ್ತು ಪಲ್ಲಕ್ಕಿ ಉತ್ಸವ ನೆರವೇರಿದೆ. ಮದರಕಂಡಿ ಜಾತ್ರೆಯ ಒಂದು ವಿಶೇಷತೆ ಅಂದ್ರ ಪಲ್ಲಕ್ಕಿ ಮೇಲೆ ಬಾಳೆಹಣ್ಣನ್ನು ಎಸೆಯುವಂತ ಒಂದು ಸಂಭ್ರಮ ಇಲ್ಲಿ ನಡೀತಾ ಇದೆ. ಬೇರೆ ಎಲ್ಲಾ ಕಡೆ ತೇರಿನ ಮೇಲೆ ಬತ್ತಾಸು ಹೋಗದ್ರ ಇಲ್ಲಿ ಬಾಳೆಹಣ್ಣ ಸೇವೆ ಆಗ್ತದ. ಅದಕ್ಕೂ ಒಂದು ಹಿನ್ನೆಲೆ ಇರಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಕಾರಣಕ್ಕಾಗಿ ಮಹಾಲಕ್ಷ್ಮಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ನಮ್ಮ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ, ಊರಿಗೆ, ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆಯನ್ನ ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ಮಾಡ್ತೀನಿ. ಧನ್ಯವಾದ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿ ತಾಲೂಕಿನ ಮದರಕಂಡಿ ಗ್ರಾಮದಲ್ಲಿ ಸುಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಿಯ ಕಾರ್ತಿಕೋತ್ಸವ ಕಾಲಾನುಕಾಲದಿಂದ ನಡೆದು ಬಂದ ಪದ್ಧತಿಯಾಗಿ, ಹಿಂದಿನ ಹಿರಿಯರು ನಡೆಸಿಕೊಂಡ ಒಂದು ಪದ್ಧತಿಯಾಗಿ ಈಗಿನ ಹಿರಿಯರು ಕೂಡ ಇದನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಆದ ಕಾರಣ ಪ್ರತಿ ವರ್ಷ ಈ ಮಹಾಲಕ್ಷ್ಮಿಯ ವಿಶೇಷ ಏನಂದ್ರೆ, ಮಂಗಳವಾರ ದಿವಸ ಪ್ರತಿ ಮನೆಯಲ್ಲಿಯೂ ನೈವೇದ್ಯ ದೇವಿ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ. ಬುಧವಾರ ದಿವಸ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಬಾಳೆಹಣ್ಣನ್ನ ದೇವಿ ಮೇಲೆ ಹರಿಸುವಂತ ಪದ್ಧತಿ ಮದರಕಂಡಿ ಬಿಟ್ಟು ಎಲ್ಲೂ ಜರುಗೋದಿಲ್ಲ. ಕನಿಷ್ಠ ಸರಿಸುಮಾರು 2 ತಕ್ಕ ಬಾಳೆಹಣ್ಣನ್ನ ದೇವಿ ಪಲ್ಲಕ್ಕಿ ಹಾಗೂ ನಂದಿಕೋರ್ ಮೇಲೆ ಹರಿಸುವಂತ ಪದ್ಧತಿ ಹಿಂದಿನಿಂದ ನಡೆದು ಬಂದಿದ್ದು. ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಕೆಲವೊಂದು ದಿವಸ ಹಿಂದೆ ಗುಡಿಯ ಪಕ್ಕದಲ್ಲೇ ಪಲ್ಲಕ್ಕಿ ಉತ್ಸವ ಜರುಗುತ್ತಾ ಇತ್ತು.
ತದನಂತರ ಜನಸಂಖ್ಯೆ ಹೆಚ್ಚಾದ ಕಾರಣ ಗುಡಿಯ ಮುಂಭಾಗದಲ್ಲಿ ಇಲ್ಲೇ ಒಂದು ಆಲಗಂಬಕ್ಕೆ ಸುತ್ತಾಗಿ ಬರುವಂತ ಒಂದು ಪದ್ಧತಿ ಇತ್ತು. ತದನಂತರ 2018ರಲ್ಲಿ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಒಂದು 22 ಮನೆಗಳನ್ನ ಕೆಡವಿ ಒಂದು ಹೊಸ ರಸ್ತೆ ನಿರ್ಮಾಣ ಮಾಡಿದ ಕೂಡಲೇ ಅಲ್ಲಿಂದ ಎಲ್ಲಿಯವರೆಗೆ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಹೋಗಿ ಅಲ್ಲಿ ಪಾದಗಟ್ಟೆ ನಿರ್ಮಾಣ ಮಾಡಿರುತ್ತದೆ. ಇಲ್ಲಿಂದ ಒಳಗೆ ಗುಡಿ ಒಳಗೆ 2 ಸುತ್ತ ಹಾಗೆ ಪಲ್ಲಕ್ಕಿ ಉತ್ಸವ ಮಹಾಲಕ್ಷ್ಮಿ ಮಲ್ಲಿಕಾರ್ಜುನ ಗುಡಿ ಅಲ್ಲಿ ಪಾದಗಟ್ಟೆವರೆಗೆ ಹೋಗಿ ಪಲ್ಲಕ್ಕಿ ಉತ್ಸವ ಅಲ್ಲಿಂದ ವಾಪಸ್ಸೆ ಮರಳಿಗೆ ದೇವಸ್ಥಾನಕ್ಕೆ ಬರುತ್ತದೆ. ಸರಿಸುಮಾರು 500 ಫೂಟ್ 600 ಫೂಟ್ ರಸ್ತೆ 22-30 ಫೂಟ್ ಒಳಗಡೆ ರಸ್ತೆ ಇದ್ದಂತ ರಸ್ತೆ ಗುಡಿ ದೇವಸ್ಥಾನ ಒಳಗೆ ಹೊರಗಡೆ ಇಲ್ಲಿಂದ ಮಲ್ಲಿಕಾರ್ಜುನ ದೇವಸ್ಥಾನವರೆಗೆ ಇಲ್ಲಿ ಕೂಡ ಜನದಟ್ಟಣೆ ಅತಿ ಹೆಚ್ಚು. ಆದ್ದರಿಂದ ಇದನ್ನು ಕಂಟ್ರೋಲ್ ಮಾಡಲು ಎಲ್ಲ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಒಳ್ಳೆ ಬಿಸಿಲಿದ್ದರಿಂದ ಜನರು ದೇವಿಯ ಭಕ್ತಿ ನಿಷ್ಠೆಯನ್ನು ಹೊಂದಿ 2-3 ತಾಸುಗಳ ಬಿಸಿಲಲ್ಲಿ ನಿಂತು ಬಾಳಿಕೆಯನ್ನು ಹಾರಿಸುವಂತ ಪದ್ಧತಿ 10:30 ಗಂಟೆಗೆ ಚಾಲು ಆಗಿ 1:30 ಗಂಟೆ ತನಕ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮದಕಂಡಿ ಕಲ್ಲಳ್ಳಿ ಹಾಗೂ ಹುನ್ನೂರ ಮತ್ತು ಮದಕಂಡಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಿ ಕೊಟ್ಟಿರ್ತಿ ಅವರು ಅಲ್ಲಿಂದ ಬಂದು ಇಲ್ಲಿ 2-3 ದಿವಸ ನಿಂತ ಈ ದೇವಿಯ ಪ್ರಸಾದವನ್ನು ಸೇವಿಸಿ ಭಕ್ತಿ ದೀಡ್ ನಮಸ್ಕಾರ ಹಾಕಿ ಒಂದು ಭಕ್ತಿ ಸೇವೆ ಸಲ್ಲುವಂತ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಹಿಂದಿನಿಂದ ನಡೆದುಕೊಂಡ ಪದ್ಧತಿ ಮತ್ತು ಪ್ರತಿ 12 ವರ್ಷಕ್ಕೊಮ್ಮೆ ಈ ದೇವಿಯ 8 ದಿನಗಳವರೆಗೆ ಜಾತ್ರಾ 12 ವರ್ಷಕ್ಕೊಮ್ಮೆ ನಡೆಯುತ್ತಾ ಇದೆ. ಈಗ 2017ರಲ್ಲಿ ಮುಗಿದಿದೆ. ಇನ್ನು ಬರುವಂತಹ 2028ರಲ್ಲಿ ಜುಲೈ ತಿಂಗಳಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ 28ರಲ್ಲಿ ಬರ್ತಾ ಇದೆ. ಇನ್ನು ಮುಂದಿನ ಕಾರ್ತಿ ಅಚ್ಚು ಕಡೆ ಒಂದು 2 ಕಾರ್ತಿ ಆದ ನಂತರ ಕಾರ್ತಿ ಮುಗಿದು 1 ತಿಂಗಳಿಗೆ ದೊಡ್ಡ ಜಾತ್ರೆ ಕಾರ್ಯಕ್ರಮ 2028ರಲ್ಲಿ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸುತ್ತಮುತ್ತಲಿನ ಭಕ್ತರು ಬಂದು ಈ ದೇವಿಗೆ ಒಂದು ದೇವಿಯ ಆರಾಧನೆಯನ್ನು ಮಾಡಿ ದೇವಿಯ ವಿಶಿಷ್ಟತೆ ಯಾರ ಆ ದೇವಿಗೆ ನಂಬಿಕಸ್ತ ಏನ ಮನುಷ್ಯನ ಇಚ್ಛೆ ಮಾಡ್ತಾರೋ ಆ ಇಚ್ಛೆ ಪೂರೈಸುವಂತ ಶಕ್ತಿ ಮಹಾಲಕ್ಷ್ಮಿ ದೇವಿಗೆ ಇರುತ್ತದೆ. ಆದ ಕಾರಣ ದಿನದಿಂದ ದಿನಕ್ಕೆ ಎಷ್ಟೋ ಭಕ್ತರು ಇಲ್ಲಿ ಹೊಸ ರಸ್ತೆ ನಿರ್ಮಾಣ ಆದ ನಂತರ ಇಡೀ ನಮ್ಮ ಕರ್ನಾಟಕದಲ್ಲಿ ಬರುವಂತ ಎಲ್ಲಾ ಭಕ್ತರು ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಮಿನಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಆ ದೇವಸ್ಥಾನ ವೆಂಕಟೇಶ್ವರ ಶುಕ್ರವಾರ ಹೋಗಿ ಬಂದ ಭಕ್ತರು ಇಲ್ಲಿ ಹೊಸ ರಸ್ತೆ ನಿರ್ಮಾಣ ಆದ ನಂತರ ಪ್ರತಿಯೊಬ್ಬರು ವೆಂಕಟೇಶ್ವರ ದೇವರ ದರ್ಶನ ಮುಗಿಸಿಕೊಂಡು ಒಂದು ಮಹಾಲಕ್ಷ್ಮಿ ದರ್ಶನ ಮುಗಿಸಿಕೊಂಡು ಮತ್ತೆ ತಮ್ಮ ಹಳ್ಳಿಗೆ ಹೋಗುವಂತ ಕಾರ್ಯ ನಡೆದೈತಿ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ದೇವಿಯ ಆರಾಧನೆಗೆ ಭಕ್ತರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲಾ ಭಕ್ತರಲ್ಲಿ ಕೇಳಿಕೊಂಡು ಇನ್ನೊಂದು ಇಲ್ಲಿವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಜನತಾ ಟಿವಿ ಹಾಗೂ ಎಲ್ಲ ನಮ್ಮ ರವಿ ದೊಡ್ಮನಿಯವರು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ.